ಏನಾಯ್ತಮ್ಮ? ಅಮ್ಮು, ಸಾವಿತ್ರಿಗೆ ಏನಾಯ್ತು? ಅದೇನು ಅಂತ ಗೊತ್ತಿಲ್ಲ ಅತ್ತೆ. ಮಾಲಾಕನ ಜೊತೆ ಮಾತಾಡ್ತಾ ನಿಂತಿದ್ರು, ಇದ್ಕಿದಂಗೆ ಕುಸಿದ್ ಬಿದ್ಬಿಟ್ರು. ಏ ಮಾಲ, ಏನೇ ಮಾಡಿದೆ ಅವಳಿಗೆ? ನಾನೇನು ಮಾಡಿಲ್ಲ ಅತ್ತೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ ಏನೇನು ಅಡುಗೆ ಮಾಡೋದು ಅಂತ ಕೇಳಕ್ ಬಂದಿದ್ದೆ. ಹೇಳ್ತಾ ಇದ್ರು. ಏನಾಯ್ತು ಅಂತ ಗೊತ್ತಿಲ್ಲಪ್ಪ, ಇದ್ಕಿದಂಗೆ ಹಿಂಗೆ ಕೂತ್ಬಿಟ್ಟವ್ರೆ. ಹೌದಾ? ಮತ್ತೇನಾಯ್ತು ಅವಳಿಗೆ? ಕೇಳ್ತೀನಿ ಇರು. ಸಾವಿತ್ರಿ, ಹುಷಾರಾಗಿದೆಯಾ? ಏನಾಗ್ತಿದೆ ನಿಂಗೆ? ಅದಕ್ಕೆ ಏನೂ ಆಗಿಲ್ಲ, ಹುಷಾರಾಗಿದ್ದೀನಿ. ನಿಮ್ಮ ಸೊಸೆ ಜೊತೆ ಮಾತಾಡಿ ಮಾತಾಡಿ ಮೈಯಲ್ಲಿರೋ ಶಕ್ತಿ ಎಲ್ಲ ಹೋದಂಗಾಗೋಯ್ತು. ನಂಗೆ ಸ್ವಲ್ಪ ಕುಡಿಯೋಕೆ ನೀರು ತಗೊಬತ್ತೀರಾ? ಥರ ಕೇಳ್ತೀನಿ ಇರು ಸಾವಿತ್ರಿ. ಏ ಮಾಲ, ಅದೇನೇ ಮಾತಾಡ್ದೆ ಅವಳು ತಲೆ ಸುತ್ತ ಬೀಳೋ ಥರ? ಅಯ್ಯಯ್ಯೋ, ನಾನು ಏನು ಮಾತಾಡಿಲ್ಲ ಅತ್ತೆ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅಂತ ಕೇಳ್ತಿದ್ದೆ ಅಷ್ಟೇ. ನಾನು ಏನೇನು ಅಡುಗೆ ಮಾಡ್ತೀನಿ ಅನ್ನೋದನ್ನ ಕೇಳ್ಬಿಟ್ಟೆ ಅವ್ರಿಗೆ ಬಾಯಲ್ಲಿ ನೀರು ಬಂದ್ಬಿಟ್ಟು ಹೊಟ್ಟೆ ಹಸು ಜಾಸ್ತಿ ಆಗ್ಬಿಟ್ಟು ತಲೆ ಸುತ್ತಿ ಬಿದ್ದೋಗ್ಬಿಟ್ಟವ್ರೆ ಐತೆ. ಐ ಲೈಕ್ ಇಟ್ ಸೋ ಮಚ್. ನಳ ಮಹಾರಾಜರ ಮೊಮ್ಮಗಳು ಇವಳು ಏನೇನು ಅಡುಗೆ ಮಾಡ್ತಾಳೆ ಅನ್ನೋದು ಕೇಳ್ಬಿಟ್ಟೆ ಹೊಟ್ಟೆ ಹಸ್ಬಿಟ್ಟು ಬಿದ್ದೋಗಿದ್ದಾಳಂತೆ. ಏನು ತಲೆ ಬಾಲ ಇಲ್ಲದೆ ಮಾತಾಡ್ತೀಯ ಅಂದರೆ ನೀನು? ಹೋಗು, ಒಂದು ಲೋಟ ಬೇಗ ನೀರು ತಗೋಬಾ ಅವಳಿಗೆ. ಆಯ್ತೆ, ತರ್ತೀನಿ. ಅಮ್ಮು, ನಿಮ್ಮ ಅಮ್ಮನ ಇಟ್ಕೊ, ಸ್ವಲ್ಪ ಚೇರ್ ಮೇಲೆ ಕೂಡ್ಸೋಣ. ಆಯ್ತು ಅತ್ತೆ. ಸಾವಿತ್ರಿ, ಮೆಲ್ಲಗಿದೇಳು. ಸಾವಿತ್ರಿ ಆಂಟಿ, ನೀರು ತಗೊಳ್ಳಿ. ಮಾಲಾ ಕೊಡು, ನಾನು ಕುಡಿಸ್ತೀನಿ. ತಗೊಳ್ಳಿ ಅತ್ತೆ. ಸಾವಿತ್ರಿ, ನಿಧಾನ ಕುಡಿ. ನನ್ನ ಬಾಯೆಲ್ಲ ಸುಟ್ಟೋಯ್ತು, ಬಿಸಿ ಬಿಸಿ. ಅಮ್ಮು, ಲೋಟ ಎತ್ಕೊಳೆ, ಮಳ್ತಾ ಇದೆ ನೀರು. ಅಯ್ಯಯ್ಯೋ, ನನ್ನ ಬಾಯಿ, ನನ್ನ ಬಾಯೆಲ್ಲ ಸುಟ್ಟೋಗ್ತಾ ಇದೆ. ಬೆಂಕಿ ಎತ್ಕೊಂಡಂಗೆ ಆಗ್ಬಿಟ್ಟದೆ. ಅಯ್ಯೋ, ನನ್ನ ಬಾಯಿಗೆ ಬೇಕು ಅಂತಲೇ ಮಳ್ಳ ನೀರು ತಂದು ಸುರಿದಿದ್ದೇನೆ. ಮಾಲಾಶ್ರೀ, ಏನದಕ್ಕೆ ನೋಡ್ಕೊಂಡು ನಿಂತಿದ್ದೀರಾ? ನಿಮ್ಮ ಸೊಸೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೀರಾ ಇಲ್ವೋ ಈಗ್ಲಾರುವೆ? ಅಯ್ಯಯ್ಯೋ ಸಾವಿತ್ರಿ, ಬೇಜಾರು ಮಾಡ್ಕೋಬೇಡ. ನನ್ನ ಸೊಸೆ ಹಿಂಗೇನೆ ಸ್ವಲ್ಪ ಎಡವಟ್ ರಾಣಿ. ನೋಡ್ಕೊಂಡು ಮಾಡ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅವಳ ಕೈಲಿ. ಬಾಯಿ ತುಂಬ ಸುಡ್ತಾ ಇದೆಯಾ? ಏನದಕ್ಕೆ ಬಾಯಿ ಸುಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಆ ನೀರನ್ನ ಒಂದ್ಸಲ ಮುಟ್ಟು ನೋಡಿ. ಅದು ಅಕ್ಕಿ ಹಾಕ ನೀರು, ಮಳ್ಳ ನೀರು ತಂದು ನನ್ನ ಬಾಯಿ ಸುಡ್ದವಳೆ ನಿಮ್ಮ ಸೊಸೆ. ಅದೆಂಥ ಸೊಸೆ ಅಂತ ಇಟ್ಕೊಂಡಿದ್ದೀರೋ ಮನೇಲಿ ಉಳ್ಳ. ಯಾಕೆ ಬಂದವ್ರ ಮುಂದೆ ಹೋದವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜಾಗ್ತಿದೆಯಾ? ನಿಂಗೆ ಗೊತ್ತಿಲ್ವೇನೆ? ಅಷ್ಟು ಮೈ ಮೇಲೆ ಪ್ರಜ್ಞೆ ಇದೆಯಾ ಇಲ್ವಾ ನಿಂಗೆ? ಅಷ್ಟು ಮಳ್ಳ ನೀರನ್ನ ಕುಡಿಯೋಕೆ ಯಾರು ಕೊಡ್ತಾರೇನೆ? ಯಾಕೆ ಮಾಡಿ ಅಂತ ಬೊಗಳು. ಅತ್ತೆ, ನೀವು ನಂಗೆ ಬೈತಾ ಇದ್ದೀರಾ? ನೆನ್ನೆ ನಿಮ್ಮ ನಾದಿನ ಕಂಡೀಷನ್ ಹಾಕ್ಲಿಲ್ವಾ? ನಾನು ಯಾವಾಗ ಕುಡಿಯೋಕೆ ನೀರು ಕೇಳಿದ್ರು ಬಿಸಿನೀರು ತಂದು ಕೊಡಬೇಕು, ನನಗೆ ತಣ್ಣೀರು ಕುಡಿಯೋಕೆ ಅಭ್ಯಾಸ ಇಲ್ಲ ಅಂತ. ಅದಕ್ಕೆ ಕಾಯಿಸ್ಕೊಂಬಂದು ಕೊಟ್ಟನಪ್ಪ. ನೀವು ನೋಡಿದ್ರೆ ನನಗೆ ಬೈತಾ ಇದ್ದೀರಾ. ಐ ಡೋಂಟ್ ಲೈಕ್ ಯು ಸೋ ಮಚ್. ಅಯ್ಯೋ ಕೊಂಗ್ಮದೇವಿ, ನೀನು ಕಟ್ಕೊಂಡು ಏನು ಮಾಡಲಿ ನಾನು? ಅವಳು ಕುಡಿಯೋಕೆ ಕೇಳಿದ್ದು ಉಗುರು ಬೆಚ್ಚಗಿರೋ ನೀರು, ಮಳ್ಳ ನೀರು ತಂದು ಸುರಿದಿದೆಯಲ್ಲ ಅವಳ ಬಾಯಿಗೆ. ಅತ್ತೆ, ಅವರು ಬಿಸಿನೀರು ಕುಡಿತಾರೆ ಅಂತ ಗೊತ್ತಿತ್ತು, ಆದರೆ ಎಷ್ಟು ಬಿಸಿ ಇರಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ತಂದ್ಬಿಟ್ಟೆ ಅತ್ತೆ, ಸಾರಿ. ಮಾಲಾಕ, ಅಮ್ಮನಿಗೆ ಬಾಯಿ ತುಂಬ ಸುಟ್ಟೋದಂಗೆ ಆಗ್ಬಿಟ್ಟಿದೆ. ಐಸ್ ಕ್ಯೂಬ್ ಇದೆಯಾ ಮನೇಲಿ? ಇದೆ ಅಮ್ಮ, ತಗೊಂಡ್ಬರ್ತೀನಿ. ಹೋಗು, ಬೇಗ ತಗೊಂಡ್ಬಾ. ಸಾವಿತ್ರಿ, ನನ್ನ ಸೊಸೆ ಸ್ವಲ್ಪ ಹುಡುಗಾಟ ಜಾಸ್ತಿ, ಬೇಜಾರು ಮಾಡ್ಕೋಬೇಡ. ಅದಕ್ಕೆ ನಿಮ್ಮ ಸೊಸೆನ ನೀವೇ ಮೆಚ್ಕೋಬೇಕು. ಬೇಗ ಐಸ್ ಕ್ಯೂಬ್ ಥರ ಕೇಳಿ. ಅತ್ತೆ, ಐಸ್ ಕ್ಯೂಬ್ ತಂದಿದ್ದೀನಿ, ನೀವು ಈ ಕಡೆ ಬನ್ನಿ, ನಾನು ಹಾಕ್ತೀನಿ ಅವ್ರ ಬಾಯಿಗೆ. ಇಷ್ಟೊಂದು ದಪ್ಪದ್ದ? ಸಾವಿತ್ರಿ ಆಂಟಿ, ನೀವು ಬಾಯ, ನಾನು ಹಾಕ್ತೀನಿ. ಬಾಯೆಲ್ಲ ಸುಟ್ಟೋಗಿದೆ, ಬೇಗ ಕಮ್ಮಿ ಆಗಲಿ ಉರಿ. ಅಯ್ಯೋ ಮಾಲಾಕ, ಅಷ್ಟಪ್ಪ ಬಾಯಿಗಾರರು ಹಾಕ್ತಾರ? ಪೀಸ್ ಪೀಸ್ ಮಾಡಿ ಹಾಕ್ಬೇಕಿತ್ತು. ಅಯ್ಯೋ ಬಿಡೆ ಮಾಲ, ಯಾಕೆ ತುರುಕ್ತಾ ಇದೆಯಾ ಅವಳ ಬಾಯಿಗೆ? ನೀವು ಸುಮ್ಮನೆ ಅತ್ತೆ, ನಾನು ಹಾಕ್ತಾ ಇದ್ದೀನಿ ತಾನೇ. ಬಾಯೆಲ್ಲ ಸುಟ್ಟೋಗಿದೆ ಅಂತ ಪಾಪ ಒದ್ದಾಡ್ತವ್ರೆ. ಬಾಯೆಲ್ಲ ಒಂದೇ ಸಲ ಕೂಲ್ ಆಗ್ಬಿಡ್ಲಿ. ಮಾಲಾಕ, ಅಮ್ಮ ಬೇಡ ಅಂತ ಹೇಳ್ತಿದ್ದಾರೆ ಅನಿಸ್ತಿದೆ, ಬಿಡಿ ಅವ್ರನ್ನ. ಅಮ್ಮು, ಈ ಮಹಾರಾಷ್ಟ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ಹಿಡಿದ ಕೆಲಸನ ಮಾಡ್ದೆ ಬಿಡೋ ಮಗಳೇ ಅಲ್ಲ ನಾನು. ಇವತ್ತು ನಿಮ್ಮ ಅಮ್ಮನ ಬಾಯಿಗೆ ಐಸ್ ಕ್ಯೂಬ್ನ ಹಾಕ್ತೀನಿ. ಅಂತೂ ಇಂತೂ ಐಸ್ ಕ್ಯೂಬ್ನ ಬಾಯಿ ಒಳಗಡೆ ಹಾಕ್ಬಿಟ್ಟೆ. ಅಮ್ಮ, ಏನ್ ಹೇಳ್ತಾ ಇದ್ರಿ ನಿಮ್ಮಮ್ಮ? ಏ ತಲಾಟೆ, ಬಾಯಿಂದೆ. ಅಮ್ಮ, ಸಾವಿತ್ರಿನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸಿರು. ನಾನು 5 ನಿಮಿಷದಲ್ಲಿ ಅಡುಗೆ ಮಾಡ್ಕೊಂಡು ತಗೊಬಂದ್ಬಿಡ್ತೀನಿ ಅಲ್ಲಿಗೆನೆ. ಸರಿ ಅತ್ತೆ. ಅಮ್ಮ, ಬನ್ನಿ ಹೋಗೋಣ. ಸಾವಿತ್ರಿ ಆಂಟಿ, ಊಟನ ನೀವು ತಟ್ಟೆಲ್ಲಿ ಮಾಡ್ತೀರಾ, ಬಾಳೆ ಎಲೆಯಲ್ಲಿ ಮಾಡ್ತೀರಾ? ಯಾಕೆ ನನಗೆ ಸಿಟ್ಟು ಬರ್ತಾ ಇದೆಯಾ? ನಾನು ಊಟನ ನೆಲದಲ್ಲಾರು ಹಾಕೊಂಡು ಮಾಡ್ತೀನಿ, ಅದು ಕಟ್ಕೊಂಡು ನಿಂಗೇನೆ. ಬಾಯ್ ತುಂಬ ಐಸ್ ಕ್ಯೂಬ್ ತುಂಬ್ಕೊಬಿಟ್ಟಿದೆಯಲ್ಲ, ಮಾತಾಡಕ್ ಆಗ್ತಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಬಿಡಿ, ಯಾವ್ದಲ್ಲೋ ಒಂದಲ್ಲಿ ಮಾಡಾರಿ. ಹೋಗಿ ರೆಸ್ಟ್ ಮಾಡಿ ಹೋಗಿ. ಅಷ್ಟಕ್ಕೆ ನನಗೆ ಹೊಟ್ಟೆ ಹಸಿತಾ ಇದೆ. ಇನ್ನು 5 ನಿಮಿಷದಲ್ಲಿ ಊಟ ರೆಡಿ ಇರಬೇಕು. ಸಾವಿತ್ರಿ, 5 ನಿಮಿಷದಲ್ಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ನಡಿ, ನೀ ರೂಮಲ್ಲಿ ಮಲ್ಕೋ. ಅಮ್ಮೋ ಬಾ.
ಲೇ 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 ಏನೇ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮಾವಯ್ಯ ನನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಬೇಕು ಬೇಕು ಅಂತಾನೆ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಕುಡಿಯೋಕೆ ಎಂತ ನೀರು ಕೊಡಬೇಕು ಅಂತ ಗೊತ್ತಿಲ್ಲದೆ ಇರೋಷ್ಟು ದಡ್ಡಿ ಏನಲ್ಲ ನೀನು. ಈ ಅಧಿಕ ಪ್ರಸಂಗ ತರ ಎಲ್ಲ ಬಿಟ್ಬಿಟ್ಟು ನಡಿ ಮುಚ್ಕೊಂಡು ಅಡುಗೆ ಮಾಡೋಣ. ಅಡುಗೆ ನೀವು ಮಾಡ್ತೀರಾ? ಹೌದು ಕಣೆ, ನಾನೇ ಮಾಡ್ಬೇಕು, ಇನ್ನೇನ್ ಮಾಡ್ತೀಯಾ? ಏನ್ ದೊಡ್ಡದಾಗಿ ಹೇಳ್ಬಿಟ್ಟೆ ಎಲ್ಲಾರು ಹೋಗಿ ತಿರ್ಗಾಡ್ಕೊಂಡು ಬನ್ನಿ ಅತ್ತೆ, ನೀವು ಬರೋರ್ಗೆ ಅಡುಗೆ ಮಾಡಿ ಇಟ್ಟಿರ್ತೀನಿ ಅಂತ. ಇಲ್ಲಿ ಬಂದು ನೋಡಿದ್ರೆ ಮಾಡಬಾರ್ದು, ಮಾಡಿ ಆಗ್ಬಾರ್ದೆಲ್ಲ ಆಗಿದೆ. ನೀನೇನಾರು ಅಡುಗೆ ಮಾಡಕ್ ಬಿಟ್ರೆ ನನ್ನ ನಾದ್ನಿಗಾದ್ರೆ ಹೆಚ್ಚು ಕಮ್ಮಿ ಮಾಡೇ ತೀರ್ತೀಯ ನೀನು. ನಡಿ ಹೋಗೋಣ ಇಬ್ರುವೆ, ನೀನು ನಂಗೆ ಸಹಾಯ ಮಾಡು, ನಾನೇ ಅಡುಗೆ ಮಾಡ್ತೀನಿ. ಏನಂತೆ ಹಿಂಗಂತೀರಾ? ನಾನು ಅತಿಥಿ ಸತ್ಕಾರ ಮಾಡ್ತಿದ್ದೆ ಗೊತ್ತಾ? ಅತಿಥಿ ದೇವೋ ಭವ. ಹೌದೌದು, ಅತಿಥಿಗೆ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡ್ತಿದೆ ಅಂತ ನಾನು ನೋಡಿದೆ. ಅತಿಥಿಗೆ ತಿಥಿ ಮಾಡ್ತೀಯ ಅಷ್ಟೇ ನೀನು. ಇವತ್ತು ಅಡುಗೆನ ನೀವೇ ಮಾಡಿ ಅತ್ತೆ. ಸಾವಿತ್ರಿ ಆಂಟಿ ಇನ್ನು ಬೇಕಾದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ, ಅದಕ್ಕೆಲ್ಲ ಹೆಂಗೆ ತಿರ್ಗೇಟ್ ಕೊಡ್ತೀನಿ ಅಂತ ಆಮೇಲೆ ನೋಡೋರಿ. ಸಾವಿತ್ರಿ ಆಂಟಿ ನಮ್ಮ ಮನೆಗೆ ಬರೋಕ್ಕೆ ಎದುರ್ಕೋಬೇಕು, ಹಂಗೆ ಮಾಡ್ತೀನಿ. ಏನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೀಯ? ಅವಳು ಹೊಟ್ಟೆ ಸಿಕ್ಕಾದೆ, ಬೇಗ ಊಟ ಕೊಡಿ ಅಂತ ಹೇಳ್ತಾವಳೆ. ನಡಿ ಬೇಗ. ಸರಿ ಬನ್ನಿ ಅತ್ತೆ. ನನ್ನ ನಾದ್ನಿ ವಾಪಸ್ ಊರಿಗೆ ಹೋಗೋವ್ರಿಗೆ ನನ್ನ ಸೊಸೆ ನಂಬಿ ಏನು ಬಿಟ್ಬಿಟ್ಟು ಹೋಗಬಾರ್ದು ನಾನು. ಬಾ 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 ಟ್ರ 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 ಬಾ 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 ಟ್ರ ಟ್ರ ಟ್ರ. ಅಂತೂ ಇಂತಿ ವರ್ಷ ಬಂದಿರೋ ಎಲ್ಲ ಗೃಹಲಕ್ಷ್ಮಿ ದುಡ್ಡು ಸೇರಿಸ್ಬಿಟ್ಟು ಇದೊಂದು ಕುರಿ ತಗೊಬಿಟ್ಟೆ. ಇದನ್ನ ಚೆನ್ನಾಗಿ ಸಾಕಿ ಒಂದು 25-30 ಸಾವಿರ ಹಾಕೊಂಡು ಸಾಕ್ತೀನಿ. ಆಮೇಲೆ ಮಾರ್ಬಿಟ್ಟು ನನ್ನ ಮಗಳು ಅದು ಯಾವುದೋ ಹೊಸ ಡಿಸೈನ್ ಓಲೆ ಬಂದಿದ್ದಕ್ಕೆ ವಾನಾಗ ತಕೊಡು ಅಂತಂದ್ಲು. ನನ್ನ ಮಗಳಿಗೆ ಓಲೆ ತಕೊಡ್ಬೇಕು ನಾನು. ಉಸೋ ಶಿವ, ಈ ಬಿಸಿಲಲ್ಲಿ ಮೂಟೆನ ಮನೆಗೆ ಸಾಕ್ಸೋರ್ಗೆ ಸಾಕಾಗೋಯ್ತು ನಂಗೆ. ಇದ್ಯಾವುದಪ್ಪ ಇದು ಕುರಿಮರಿ ನಮ್ಮನೆ ಮುಂದೆ? ಈ ಹುಣ್ಸಣ್ಣ ಮೂಟೆ ಅಂದ್ರೆ ನೋಡಿದ್ರೆ ಎಲ್ಲನೂ ತಿನ್ಕೊಬಿಡುತ್ತೆ. ಅಡ್ತೀನಿ ಇರು. ಹೋಗ ಕಡೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಕೈ ಸೇದೋಗರ ಯಾಕೆ ಅದಕ್ಕಂಗೆ ಹೊಡಿತಿದ್ಯಾ? ಏನತ್ತೆ ನಿಮಗೆ ಕಣ್ ಕಾಣಿಸಲ್ವಾ? ಅಷ್ಟೊಂದು ಕಷ್ಟಪಟ್ಟು ನಾನು ಹೊಲದಿಂದ ಹುಣ್ಸೆಹಣ್ಣು ಮೂಟೆ ಹೊತ್ಕೊಂಡು ಬಂದಿದ್ದೀನಿ. ಬಂದಿಟ್ಟ ತಕ್ಷಣ ಬಾಯಿ ಆಗ್ತದೆ. ಬಂದು ನೀವು ಅಡ್ತೀರೇನೋ ಅಂದ್ರೆ ನೋಡ್ಕೊಂಡು ಕೂತಿದ್ದೀರಾ. ಈ ಬುದ್ಧಿನ ಕಲೀರಿ ನೀವು. ಏ ಗೌರಿ, ಇದು ನಮ್ದೇ ಕಣೆ ಕುರಿ. ಏನು ನಮ್ದ? ನಿಮ್ಮಗ ಯಾವಾಗ ತಗೊಂಡ್ಬಂದ್ರೆ ಈ ಕುರಿನ? ತತ್ತನೆ ನನ್ನ ಮಗನ ಹತ್ರ ಎಲ್ಲಿದ್ದದೆ ದುಡ್ಡು ತರಕ್ಕೆ? ₹1 ಬಿಟ್ಟೆ ಅವನ ಜೇಬಲ್ಲಿ ಎಲ್ಲನೂ ಎತ್ತಿ ಮಡಿಕತೀಯ. ಪಾಪ ಅವನು ತಂದು ನಿನ್ನ ಕೈ ಕೊಡೋದು ಬಿಟ್ರೆ ಇನ್ನೇನು ಇಲ್ಲ. ಇದು ನಾನು ತಗೊಂಡ್ರ ಕುರಿ, ನನ್ನ ಗೃಹಲಕ್ಷ್ಮಿ ದುಡ್ಡಲ್ಲಿ. ಏನು ನಮ್ಮ ಅತ್ತೆ ಗೃಹಲಕ್ಷ್ಮಿ ದುಡ್ಡಲ್ಲಿ ಕುರಿ ಮರಿನೇ ತಗೊಂಡ್ಬಿಟ್ಟವಳೆ? ಯಾವಾಗಲೂ ದುಡ್ಡು ಬಂದ ತಕ್ಷಣ ತಗೊಂಡ ಮಗಳು ಕೊಟ್ಬಿಡ್ಬತ್ತಿದ್ಲು. ಏನಪ್ಪ ತುಂಬಾ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ನಮ್ಮನೆಗೆ ಒಂದು ಕುರಿ ಮರಿ ತಂದ್ಬಿಟ್ಟವಳೆ. ಅತ್ತೆ ನೀವ್ ಹೇಳಿದ್ ಕೇಳಿದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ಅತ್ತೆ. ಗೃಹಲಕ್ಷ್ಮಿ ದುಡ್ಡಲ್ಲಿ ಕುರಿ ಮರಿನೇ ತಂದ್ಬಿಟ್ಟಿದ್ರ ಮನೆಗೆ. ಕುರಿ ಮರಿ ಅಂತೂ ಸೂಪರ್ ಆಗಿದೆ ಅತ್ತೆ. ಒಂದ್ 6 ತಿಂಗಳು ವರ್ಷ ಮೇಯಿಸ್ಬಿಟ್ರೆ 30-40 ಸಾವಿರಕ್ಕೆ ಏನು ಕಮ್ಮಿ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಕಣ್ಣು ಮಣ್ಣಾಕರ. ಯಾಕೆ ನನ್ನ ಕುರಿ ಮರಿ ಮೇಲೆ ಕಣ್ಣು ಹಾಕ್ತೀಯಾ? ಇದು ನಿನಗೆ ತಂದಿರೋದು ಅಂತ ತಿಳ್ಕೊಂಡಿದ್ಯಾ? ನಾನು ನನ್ನ ಮಗಳಿಗೆ ತಂದಿರೋದು. ಇದನ್ನು 6 ತಿಂಗಳು ವರ್ಷ ಮೇಯಿಸ್ಬಿಟ್ಟು ಮಾರ್ಬಿಟ್ಟು ನನ್ನ ಮಗಳಿಗೆ ಒಂದು ಜೊತೆ ಓಲೆ ಮಾಡಿಸ್ಕೊಡ್ಬೇಕು. ಅದು ಯಾವುದೋ ಹೊಸ ಡಿಸೈನ್ ಬಂದಿದೆ, ಮಾಡಿಸ್ಕೊಡವ ಅಂತ ಕೇಳದೆ ಪಾಪ. ಅದು ನನಗೆ ಗೊತ್ತಿತ್ತು ಅತ್ತೆ, ಗೊತ್ತಿತ್ತು. ಭೂತದ ಬಾಯಲ್ಲಿ ಯಾವತ್ತೂ ಭಗವದ್ಗೀತೆ ಬರಲ್ಲ ಅಂತ. ಆದ್ರೆ ಏನೋ ಒಂದೊಂದ್ಸಲ ಮಿಸ್ ಹೊಡೆದ್ಬಿಟ್ಟು ಒಳ್ಳೇದಾಗ್ಬಿಡ್ತಲ್ಲ, ಆ ಥರ ತಿಳ್ಕೊಬಿಟ್ಟು ನಮಗೇನೋ ತಂದಿದೀಯಾ ಅನ್ಕೊಂಡೆ. ನಿನ್ಗೆಲ್ಲ ಬಂದಿದೆ ಅಷ್ಟು ಒಳ್ಳೆ ಬುದ್ಧಿ? ಈ ಬಿಸಿಲು ಬೆಂಕಿಲಿ ನಾನು ಕಷ್ಟಪಟ್ಟು ಹುಣ್ಸನ್ನೆಲ್ಲ ಉದುರ್ಸ್ಕೊಂಡು ಮೂಟೆ ಕಟ್ಕೊ ಬಂದಿದ್ದೀನಿ. ನನ್ನ ನೋಡಿದ್ರೆ ಹೊಟ್ಟೆವರಿ ಎಲ್ಲ ನನಗೆ ಗಂಟು ಮಾಡಿ ತಗೊಂಡೋಗಿ ನಿನ್ನ ಮಗಳು ಕೊಡ್ತೀಯಾ? ಎಷ್ಟೇ ಧೈರ್ಯ ನನಗೆ ತಿರುಗಿಸಿ ಮಾತಾಡೋಕೆ ನಿನಗೆ? ನನ್ನ ದುಡ್ಡು ಕಣೆ, ಅದು ನಾನು ಇಷ್ಟ ಬಂದ ಮಾಡ್ತೀನಿ. ಅದನ್ನ ಕೇಳಕ್ಕೆ ನೀನೇವಳು ಅಂತ? ಗೌರಿ, ಏನಿದು ಜಗಳ? ನೋಡ್ರಿ ಅಲ್ಲಿ ನಿಮ್ಮವ್ವ ಕುರಿ ಮರಿ ತಗೊಂಡೋಳೆ ಹೊಸದು. ಗೌರಿ, ಯಾಕೆ ಹಿಂಗ ಆಡ್ತಿದೀಯಾ? ನಿಂಗೇನಾರು ಹುಚ್ಚಿಡಿದೀಯಾ? ನಮ್ಮವ್ವ ಕುರಿ ಮರಿ ತಂದಿರೋದಕ್ಕೆ ಖುಷಿ ಪಡ್ಬೇಕು ನೀನು. ಹೌದೌದೌದು, ತುಂಬಾ ಖುಷಿಗೆ ಕುಣಾಡ್ತೀನಿ ಇರು ಬೀದಿಲೆಲ್ಲ. ಆ ಕುರಿ ಮರಿ ತಂದಿರೋದು ನಿನ್ಗೆಲ್ಲ ಕಣಪ್ಪ, ನಿನ್ ತಂಗಿಗೆ. ಅವ್ವ, ಪದ್ಮನ್ಗೆ ಕುರಿ ಮರಿ ತಗೊಂಡಿದ್ಯಾ? ಅವಳಿಗೆ ಕುರಿ ಮರಿ? ಇನ್ನೇನಪ್ಪ ಮಾಡಲಿ? ಒಬ್ಬ ಅಣ್ಣನಾಗಿ ನಿನ್ನೊಳ ಕಷ್ಟ ಸುಖ ಬೇಡ ಬೇಕುಗಳನ್ನು ನೋಡ್ತೀಯೇನೋ? ಮದುವೆ ಆಗಿದ್ದೆ ಸರಿ ಹಿಡ್ಕೊಂಡು ಸುತ್ತಾ ಇದೆಯಾ? ಅದಕ್ಕೆ ಪಾಪ ನನ್ನ ಮಗಳು ಅದು ಯಾವುದೋ ಒಂದು ಅವಲೆ ಆಸೆ ಪಟ್ಟಿದ್ಲು, ಬೇಕು ಅಂತ ಕೇಳಿದ್ಲು. ಈ ಚಿನ್ನದಡ್ಲಿ ಎಲ್ಲಪ್ಪ ಕೊಡ್ಸೋಕ್ಕದದು? ಅದಕ್ಕೆ ಗೃಹಲಕ್ಷ್ಮಿ ದುಡ್ಡೆಲ್ಲ ಸೇರಿಸ್ಬಿಟ್ಟು 12,000 ರೂಪಾಯಿಗೆ ಕುರಿ ತಗೊಂಡಿದ್ದೀನಿ. ಒಂದು 6 ತಿಂಗಳು ವರ್ಷ ಮೇಯಿಸ್ಬಿಟ್ಟು ಮಾರ್ಬಿಟ್ಟು ಆಮೇಲೆ ಅವ್ಳಿಗೆ ಓಲೆ ಮಾಡಿಸ್ಕೊಡ್ತೀನಿ. ಕೇಳಿಸ್ಕೊಂಡೆ ನಿಮ್ಮ ಅವನ್ ಮಾತಾ? ನಿಮ್ ತಂಗಿ ಯಾವ್ದಾದ ಹೊಸ ಓಲೆ ಡಿಸೈನ್ ಇಷ್ಟಪಟ್ಬಿಟ್ಟವಳಂತೆ, ಅದನ್ನ ಮಾಡಿಸ್ಕೊಳಕ್ಕೆ ಪಣ ತೊಟ್ಟು ನಿಂತ್ಕೊಬಿಟ್ಟವ್ರೆ. ಅಲ್ಲ ಗೌರಿ, ಅವಳ ಮಗಳಿಗೆ ಅವಳು ಮಾಡಿಸ್ಕೊಟ್ರೆ ನಿಂಗೇನು ಅಂತ? ಕೇಳು ನನ್ನ ಮಗನೇ. ಹಂಗೆ ಅವಳಿಗೆ ಹೊಟ್ಟೆ ಕಿಚ್ಚುಕೊಂಡು ಅವಳಿಗೆ ನನ್ನ ಮಗಳು ಕಂಡ್ರೆ ನಂಗೆ ಯಾಕ್ರಿ ನಿಮ್ ತಂಗಿ ಕಂಡ್ರೆ ಹೊಟ್ಟೆ ಕಿಚ್ಚು? ದೇವ್ರು ಬೇಕಾದಂಗೆ ಕೊಟ್ಟವನೇ ಅವಳಿಗೆ. ಆದ್ರೆ ತಕೊಂಡೋಗಿ ಅವಳಿಗೆ ಮಾಡೋದು. ಬೋಳ್ಗಡೆಗೆ ಎಣ್ಣೆ ಸವರ್ ಬೇಡ, ಉಂಡೋನ್ ಊಟಕ್ಕೆ ಇಕ್ಬೇಡ ಅಂತ ಗಾದೆ ಹೇಳ್ತಾರಲ್ಲ, ಹಂಗೆ. ನಮ್ಗೆ ಇಷ್ಟೊಂದು ಕಷ್ಟ, ನಮ್ಗೊಂಚೂರು ಸಹಾಯ ಮಾಡ್ಬೋದಲ್ವಾ?
ಅವ್ವ ನಾನು ಹೆಂಡತಿ ಹೇಳೋದ್ರಲ್ಲೂ ನಿಜ ಇದೆ. ನೀನು ನಮ್ಗೊಂಚೂರು ಸಹಾಯ ಮಾಡ್ಬೋದಲ್ಲ? ಬಾರೋ ಬಾಬಾ ಉತ್ತರ ಕುಮಾರ, ಎಂತ ಹೇಳಿದ ತಕ್ಷಣ ತಿರ್ಗ್ಬಿಟ್ಟ ಈ ಕಡೆಗೆ. ನಾನು ಯಾಕೋ ಈ ವಯಸ್ಸಲ್ಲಿ ದುಡ್ದು ನಿಂಗೆ ದುಡ್ಡು ಕೊಡ್ಲಿ, ಅಂಗಡಿಲಿ ಸಂಪಾದನೆ ಮಾಡ್ತೀಯಲ್ಲ, 1 ರೂಪಾಯಿ ಏನಾದ್ರು ತಕ್ಕವ್ವ ಅಂತ ನನ್ನ ಕೈ ಕೊಡ್ತೀಯಾ? ಅಯ್ಯಯ್ಯೋ, ದೊಡ್ಡ ಪ್ರಾವಿಜನ್ ಸ್ಟೋರ್ ಇಟ್ಕೊಟ್ಬಿಟ್ಟು ನೋಡಿ ನಿಮ್ಮವ್ವ. ದಿನಕ್ಕೆ ಲಕ್ಷ ಬರ್ತದೆ. ಎಲ್ಲಿಡೋದು ಎಲ್ಲಿ ಬಿಡೋದು ಅಂತ ಗೊತ್ತಾಯ್ತಾ ಇಲ್ಲ ದುಡ್ಡನ್ನ. ನಾನೇನೋ ಸಣ್ಣ ಪುಡ್ತು ಇಟ್ಕೊಟ್ಟಿದ್ದೀನಿ, ನಿನ್ನ ದೊಡ್ಡದಾಗಿ ಇಟ್ಕೊಳ್ಳೋಳು ಬೇಡ ಅಂದ ನಾನು. ಸಂಪಾದನೆ ಮಾಡಿ ಇಟ್ಕೊಳ್ಳಿ. ಏನ್ರಿ ಅತ್ತಗೂ ನೋಡ್ಕೊಂಡು ನಿಂತಿದ್ದೀರಾ? ಸುಮ್ಮನೆ ಏನಾದ್ರು ಮಾತಾಡ್ರಿ. ನಾನು ಬೆಳಿಗ್ಗೆಯಿಂದ ಹೊಲಕ್ಕೆ ಹೋಗಿ ಹುಣ್ಸನ್ನೆಲ್ಲ ಅದು ಮೂಟೆ ಹೊತ್ಕೊಂಡು ಕಷ್ಟಪಟ್ಟು ಬಂದಿದ್ದೀನಿ. ಬಂದೊಳಗೆ ಒಂದು ಲೋಟ ನೀರು ಕೊಡೋದಿಲ್ಲ ನಿಮ್ಮವ್ವ. ಈ ಕುರೆ ಮರಿ ಇಟ್ಕೊಂಡು ಕೂತವಳೆ. ಎಲ್ಲ ನನ್ನ ಕರ್ವ ಮಾತಾಡ್ತೀರಿ ಏನಿವಾಗ? ಯಾವಾಗ ಮನೆಗೆ ಬರ್ಲಿ ನೆಮ್ಮದಿನೇ ಇಲ್ಲ ನಂಗೆ. ಯಾವಾಗ್ಲೂ ಅತ್ತೆ ಸೊಸೆ ಜಗಳಾಡ್ತಾನೆ ಇರ್ತೀರಾ. ಆ ದೊಡ್ಡವರು ಗಂಡ ಹೆಡ್ತಿಗಿಟ್ಟವ್ರೆ ಡೈವರ್ಸ್ನ. ಅತ್ತೆ ಸೊಸೆಗೆ ಇಡ್ಬೇಕಾಗಿತ್ತು, ಅವಾಗ ಸರಿಯಾಗಿರ್ತಿತ್ತು. ನೀವಿಬ್ರು ಏನಾರು ಮಾಡ್ಕೊಳ್ಳಿ, ನಾನು ಅಂಗಡಿ ಹೋಗ್ತೀನಿ. ಎಲ್ಲಿಗ್ರಿ ಹೋಯ್ತಾ ಇದ್ದೀರಾ? ಹುಣ್ಸನ್ ಮೂಟೆ ಎತ್ಕೊಂಡೋಗಿ ಒಳಗಡೆ ಇಡಿ, ಹಂಗೆ ಊಟ ಮಾಡ್ಕೊಂಡು ಹೋಗಿರಿ ಬನ್ನಿ. ಈ ತರ ನಾಯಿಗಳಂಗೆ ಇಬ್ರು ಕಚ್ಚಾಡ್ತೀರ. ಊಟ ಮಾಡಕ್ ಮನ್ಸಾರು ಬಂದದ? ನಾ ಅಂಗಡಿಲೇ ಬಾಳೆಹಣ್ಣೇನಾರು ತಿನ್ಕತೀನಿ, ನೀನೇ ಊಟ ಮಾಡುವಾಗು. ರೀ, ಹೊಟ್ಟೆ ಹೋದ್ರು ನನ್ನ ಗಂಡ. ಈ ಮುದುಕಿಯಿಂದ ಈ ಮನೇಲಿ ನೆಮ್ಮದಿ ಅನ್ನೋದಿಲ್ಲ. ಹೋಗು, ನನ್ನ ಮಗಳ ಕಂಡ್ರೆ ಹೊಟ್ಟೆ ಕಿಚ್ಚಿ ಇವಳಿಗೆ. ನಾನು ಕುರುಮರಿ ಅವಳಿಗೋಸ್ಕರ ತಂದಿದ್ದೀನಿ ಅಂದ ತಕ್ಷಣ ಹೊಟ್ಟೆಲಿ ಬೆಂಕಿ ಎತ್ಕೊಬಿಡ್ತು. ಇವಳಿಗೆ ನೆದರ್ಕೋತೀನ ನಾನು. ಬಾ, ಆ ಕಡೆ ಎಲ್ಲ ತಿರ್ಗಾಡ್ಕೊಂಡು ಸ್ವಲ್ಪ ಹುಲ್ಲು ಮೇಯ್ಕೊಂಡು ಬರುವೆ. ಬಾ ಬಾ ಬಾ, ಟ್ರ ಟ್ರ ಟ್ರ, ಬಾ ಬಾ ಬಾ, ಟ್ರ ಟ್ರ ಟ್ರ.